ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಿಯಾಗಲು ಟಿಡಿಪಿ ಹಾಗೂ ಜೆಡಿಯು ಅಧ್ಯಕ್ಷರಿಗೆ ಬೆಂಬಲ ನೀಡದಂತೆ ಮನವಿ ಮಾಡಿದ್ದೇನೆ ಎಂದು ಹುಮ್ಮತ್ ಚಿಂತಕರ ವೇದಿಕೆ ಅಧ್ಯಕ್ಷ ಅನೀಸ್ ಬಾಷಾ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನರೇಂದ್ರ ಮೋದಿ ಅವರು ಕೋಮುವಾದಿ ನಿಲುವನ್ನು ಹೊಂದಿದ ವ್ಯಕ್ತಿಯಾಗಿದ್ದು, ಚುನಾವಣಾ ಪ್ರಚಾರದ ವೇಳೆ ಒಂದು ಕೋಮಿನವರನ್ನು ಗುರಿಯಾಗಿ ಇಟ್ಟುಕೊಂಡು ಮತಯಾಚನೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಯಾಗಲು ಟಿಡಿಪಿ ಮತ್ತು ಜೆಡಿಯು ಬೆಂಬಲ ನೀಡದಂತೆ ಇಮೇಲ್ ಮೂಲಕ ಮನವಿ ಮಾಡಿದ್ದೇನೆ ಎಂದರು. ನಾನು ನನ್ನ ಧರ್ಮಪತ್ನಿ ಮತ್ತು ನನ್ನ ಸ್ನೇಹಿತರು ಏನು ಮುಸ್ಲಿಂ ಸಮಾಜ ಏನಿದೆ ಎಲ್ಲರೂ ಈ ದೇಶದ ಮೂಲ ನಿವಾಸಿಗಳು. ನಾನು ಭಾರತೀಯ, ನಾನು ನುಸುಳುಕೋರ ಅಲ್ಲ. ಮತ್ತೊಮ್ಮೆ ನಾನು ಹೇಳ್ತೀನಿ, ನಾನು ಈ ದೇಶದ ಮೂಲ ನಿವಾಸಿ, ನಾನು ನುಸುಳುಕೋರ ಅಲ್ಲ. ಆದರೂ ನಾವು ಇತ್ತೀಚೆಗೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಚುನಾವಣೆಯಲ್ಲಿ ಹೇಳಿದರು, ನುಸುಳುಕೋರರು ಅಂತಲೂ ಹೇಳಿದರು, ಹೆಚ್ಚು ಮಕ್ಕಳನ್ನು ಹುಟ್ಟಿಸುವವರು ಅಂತಲೂ ಹೇಳಿದರು. ಕಾಂಗ್ರೆಸ್ ಪಕ್ಷ ಹಿಂದೂ ಹೆಣ್ಣು ಮಕ್ಕಳ ತಾಳಿಯನ್ನು ಕಿತ್ತು ಮುಸಲ್ಮಾನರಿಗೆ ಕೊಡ್ತಾರೆ ಅಂತಲೂ ಹೇಳಿದರು. ಇಷ್ಟೆಲ್ಲ ಆದರೂ ಕೂಡ ಈ ಚುನಾವಣೆ ಆಯೋಗ, ಪೊಲೀಸ್ ಇಲಾಖೆ ಮಾತನಾಡಲಿಲ್ಲ, ಸೈಲೆಂಟ್ ಆಗಿತ್ತು. ಯಾವುದೇ ಕ್ರಮ ಆಗಲಿಲ್ಲ. ಆದರೆ ಭಾರತೀಯ ಪ್ರತಿಯೊಬ್ಬ ಮುಸಲ್ಮಾನನಿಗೆ ಆ ಮಾತುಗಳು ಬಹಳಷ್ಟು ಚುಚ್ಚಿದವು, ಬಹಳಷ್ಟು ನೋವು ಕೊಟ್ಟು, ಬಹಳಷ್ಟು ಅವಮಾನ ಮಾಡಿತ್ತು. ಆದರೂ ಕೂಡ ಎಲ್ಲೂ ಹೆಚ್ಚು ಪ್ರತಿರೋಧ ಮಾಡಲಿಲ್ಲ. ಯಾಕಂತ ಹೇಳಿದರೆ, ಮುಂದಿನ ದಿನಗಳಲ್ಲಿ ಲೋಕಸಭಾ ಎಲೆಕ್ಷನ್ ಇದೆ. ಅವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಭಾರತ ದೇಶದ ಜನತೆ ಒಗ್ಗಟ್ಟಾಗಿ ಪಾಠ ಕಲಿಸುತ್ತೆ ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ಪಾಠ ಕಲಿಸಿ ಕೂಡ ಆಗಿದೆ. ಜಾತ್ಯತೀತ ಸಮಾಜ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಮತ್ತು ಭಾರತದ ಏಕತೆ ಅಖಂಡತೆಗಾಗಿ ಎಲ್ಲರಲ್ಲೂ, ಅದರಲ್ಲೂ ಪ್ರಮುಖವಾಗಿ ಈ ಧ್ವನಿ ಇಲ್ಲದಂಥ ದಲಿತ ಸಮುದಾಯ, ಅಲ್ಪಸಂಖ್ಯಾತರು, ಇವರ ಪರವಾಗಿ ನಿಂತು ಧ್ವನಿಯನ್ನು ಕೊಟ್ಟಿರುವಂಥ ಪಕ್ಷಗಳು, ಈ ಪಕ್ಷಗಳು ಈ ಸಲ ಮತ್ತೆ BJPಯವರ ಜೊತೆಗೆ ಕೈ ಜೋಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು JDU ಪಕ್ಷದ ಮತ್ತು TDP ಪಕ್ಷದ ಇಬ್ಬರು ಅಧ್ಯಕ್ಷರುಗಳಿಗೆ ಇಮೇಲ್ ಮೂಲಕ ಪತ್ರವನ್ನು ಬರೆದು, ದಯವಿಟ್ಟು ನೀವು ಇಂತಹ ಒಂದು ಪಕ್ಷಕ್ಕೆ ಬೆಂಬಲವನ್ನು ಕೊಡಬೇಡಿ ಅಂತ ಹೇಳಿ ಮನವಿ ಮಾಡಿಕೊಂಡೆ. ಆ ಮನವಿ ಪತ್ರ ಇಮೇಲ್ ಇಲ್ಲಿ ಇಮೇಲ್ ಕಳಿಸಿರುವಂಥ ಕಾಪಿ ಇದೆ.